ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಎಸ್, ದೊಡ್ಡ ಕಥೆನೇ ಆಗಿತ್ತು. ನನ್ನ ಫೋನ್ ಕೆಟ್ಟು ಕುಲಿಗೆಟ್ಟು, ಅದಾದ್ಮೇಲೆ ಸರ್ವಿಸ್ ಸೆಂಟ್ರಿಗೆ ಕೊಟ್ಟು ಅವರು ಅದೇನೇನು ರಿಪೇರಿ ಮಾಡಿದೆ ಹಾಗೆ ವಾಪಸ್ ಕೊಟ್ಟಿದ್ದಾರೆ. ಎನಿವೇಸ್, ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಒಂದ್ ಮಟ್ಟಕ್ಕೆ ಸರಿ ಹೋಗಿದೆ ಅಂತ ಹೇಳ್ಬೋದು. ಎಸ್, ಓಕೆ. ಇವಾಗ ನಾವು ಇಂಡಿಯಾ ಮ್ಯಾಚ್ದು ದೊಡ್ಡ ವಿಡಿಯೋ ಮಾಡೋದು ಮಿಸ್ ಮಾಡಿದ್ವಿ. ಬಟ್ ಗೆದ್ದಿರೋ ಜೋಶ್ ಅಂತೂ ಯಾವತ್ತಿಗೂ ಕಮ್ಮಿ ಆಗಲ್ಲ, ಅದಂತೂ ಒಪ್ಕೊಳ್ಬೇಕಾಗಿರೋ ಮಾತು. ಯಾಕೆ ಅಂತಂದ್ರೆ ಇದು ಜಸ್ಟ್ 5 ದಿನ ಆಗಿರ್ಬೋದು, ಬಟ್ 5 ವರ್ಷ ಆದ್ರೂ 2024ರಲ್ಲಿ ನಾವು ಗೆದ್ದಿದ್ವಿ ಅನ್ನೋದು ಜೋಶ್ ಹಂಗೆ ಇದ್ದೇ ಇರತ್ತೆ. ಯಾಕೆಂದ್ರೆ 2007 ಜೋಶ್ ನಮ್ಮಲ್ಲಿ ಹೋಗಿಲ್ಲ. ಎಸ್, ತುಂಬಾ ಎಮೋಷನಲ್ ಮೂಮೆಂಟ್ ಆಗಿತ್ತು ಇದು. ಪ್ರತಿಯೊಬ್ಬ ಕ್ರಿಕೆಟ್ ಲವರ್ಗುನು ಎಷ್ಟು ಎಮೋಷನಲ್ ಮೂಮೆಂಟ್ ಆಗಿತ್ತು ಅಂತಂದ್ರೆ, ಅವತ್ತಿನ ದಿನಾನೇ ವಿಡಿಯೋ ಮಾಡಿದಿದ್ರೆ ಔಟ್ ಬರ್ಸ್ಟ್ ಆಗ್ಬಿಡ್ತಿದ್ವಿ ನಾವು. ಇಟ್ ವುಡ್ ಹ್ಯಾಡ್ ಬೀನ್ ಜಾಯ್ ಆಫ್ ಟಿಯರ್ಸ್. ಆ ತರ ಆಗಿರೋದು. ಎಸ್, ಅಷ್ಟು ಖುಷಿ ಪಟ್ಟಿದ್ವಿ ನಾವೆಲ್ಲರೂ. ಆ ಖುಷಿ ಸಂಭ್ರಮನ ನಾವು ಇನ್ನೊಂದ್ ಸ್ವಲ್ಪ ದಿನ ಮೆಲುಕು ಹಾಕ್ತಾನೆ ಬರೋಣ. ಇವಾಗ ನೋಡ್ತಾ ಬರೋಣ ಹೆಂಗೆ ಇಂಡಿಯಾ ಫೈನಲ್ಸಿಗೆ ಹೋದ್ರು ಅಂತ. ಫಸ್ಟ್ ಇವಾಗ ರೋಡ್ ಟು ಫೈನಲ್ಸ್ ಅನ್ನೋದನ್ನ ನಾವು ಮರಿಬಾರ್ದು, ಹೆಂಗೆ ಗೆಲ್ಕೊಂತ ಬಂದ್ವಿ ಅಂತ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಮೂವ್ಗಳು ಮಾಡಿದ್ರು ಟೀಮ್ ಇಂಡಿಯಾದವರು, ಮ್ಯಾನೇಜ್ಮೆಂಟ್ ಅವರು. ಅದ್ ಯಾವ್ದ್ಯಾವ್ದು ಅಂತ ಹೇಳ್ತಾ ಬರ್ತೀನಿ. ಫಸ್ಟ್, ರಿಷಬ್ ಪಂತ್ನ 3 ಡೌನ್ ಅಲ್ಲಿ ಕಳಿಸೋದು ರಾಹುಲ್ ದ್ರಾವಿಡ್ ಅಂಡ್ ಮ್ಯಾನೇಜ್ಮೆಂಟ್ ತಗೊಂಡಂತ ತುಂಬಾ ಒಳ್ಳೆ ನಿರ್ಧಾರ ಅಂತ ಹೇಳಬೇಕು. ಅದಾದ್ಮೇಲಿಂದ ರೋಹಿತ್ ಶರ್ಮಾ ಆಮೇಲೆ ವಿರಾಟ್ ಕೊಹ್ಲಿ ಓಪನ್ ಮಾಡಬೇಕು ಅಂತಂದಿದ್ದು ತುಂಬಾ ಒಳ್ಳೆ ನಿರ್ಧಾರ. ಯಾಕೆಂತಂದ್ರೆ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಮಾಡಬೇಕು, ಜೈಸ್ವಾಲ್ ಜೊತೆ ಓಪನಿಂಗ್ ಮಾಡಿಸ್ಬೇಕು, ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ 1 ಡೌನ್ ಬರಬೇಕು ಅಂತೆಲ್ಲ ಇದ್ರು. ಅದಾದ್ಮೇಲಿಂದ ಇಲ್ಲ, ರಿಷಬ್ ಪಂತ್ನ 1 ಡೌನ್ ಕಳಿಸ್ಬೇಕು, ರೋಹಿತ್ ಅಂಡ್ ವಿರಾಟ್ ಕೊಹ್ಲಿನಿ ಓಪನ್ ಮಾಡ್ಲಿ ಅಂತೆಲ್ಲ ಫೈನಲೈಸ್ ಮಾಡ್ಕೊಂಡ್ರು. ಬಟ್ ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಯ್ತು. ನಾವು ಹಾಗೆ ನೋಡ್ತಾ ಬಂದ್ವಿ ರೋಹಿತ್ ಶರ್ಮಾ ಅವರು ಎಷ್ಟು ಫಿಯರ್ಲೆಸ್ ಕ್ರಿಕೆಟ್ ಆಡ್ಕೊಂಡ್ ಬಂದ್ರು ಅಂತ. ಆಸ್ಟ್ರೇಲಿಯಾ ಮೇಲಂತೂ 41 ಬಾಲ್ 92. ಆಲ್ಮೋಸ್ಟ್ ಅವತ್ತಿನ ದಿನಾನೇ ನಾವು ವರ್ಲ್ಡ್ ಕಪ್ ಫೈನಲ್ಸ್ ಪ್ರವೇಶಿಸ್ತೀವಿ ಅನ್ನೋ ಎಲ್ಲ ಕಾನ್ಫಿಡೆನ್ಸ್ ನಮಗೆ ಬಂದ್ಬಿಡ್ತು. ಅಷ್ಟು ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಫಿಯರ್ಲೆಸ್ ಕ್ಯಾಪ್ಟನ್ಸಿ ಪ್ರೆಷರ್ ಅನ್ನೋದು ಸ್ವಲ್ಪ ಕೂಡ ಇರಲಿಲ್ಲ. ಅದಾದ್ಮೇಲಿಂದ ವಿರಾಟ್ ಕೊಹ್ಲಿ ಅವ್ರ ಕಾಂಟ್ರಿಬ್ಯೂಷನ್ ಮರಿಬಾರ್ದು. ನಾವೆಲ್ಲರೂ ಅನ್ಕೊಂತದ್ವಿ, ಏನಪ್ಪಾ ವರ್ಲ್ಡ್ ಕಪ್ ಅಲ್ಲಿ ಒಂಚೂರು ಆಡಿಲ್ಲ, ಒಂದ್ ಮ್ಯಾಚ್ ಆಡಿಲ್ಲ. IPL ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ರನ್ ಸ್ಕೋರರ್, ಬಟ್ ಇಲ್ಲಿ ನೋಡಿದ್ರೆ ಒಂದ್ ಮ್ಯಾಚ್ ಸರಿಗ ಆಡಿಲ್ಲ, ಏನಪ್ಪಾ ಅಂತ. ಬಟ್ ವಿರಾಟ್ ಸೇವ್ಡ್ ಇಸ್ ಬೆಸ್ಟ್ ಟು ದ ಲಾಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಚೆನ್ನಾಗಿ ಆಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಅವ್ರ ಕಾಂಟ್ರಿಬ್ಯೂಷನ್ ನಾವು ಮರಿಲೇಬಾರ್ದು. ತುಂಬಾ ಚೆನ್ನಾಗಿ ಆಡಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಅದಾದ್ಮೇಲಿಂದ ಸೌತ್ ಆಫ್ರಿಕಾ ಅವ್ರು ಹೇಗೆ ಕ್ವಾಲಿಫೈ ಆದ್ರು ಫೈನಲ್ಸ್ಗೆ ಅಂತ ನೋಡ್ತಾ ಬರೋಣ. ತುಂಬಾ ಚೆನ್ನಾಗಿ ಆಡ್ಕೊಂಡ್ ಬಂದ್ರು. ಸೌತ್ ಆಫ್ರಿಕಾದವ್ರದ್ದು ಸಕ್ಸಸ್ ಫ್ಯಾಕ್ಟರ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗೋದೇನು ಅಂತಂದ್ರೆ, ಅವರು ಒಂದ್ ಮ್ಯಾಚ್ ಕೂಡ ಸೋತಿರ್ಲಿಲ್ಲ ಲೀಗ್ ಹಂತದಲ್ಲಿ, ಆಮೇಲೆ ಸೂಪರ್ 8 ಹಂತದಲ್ಲಿ. ಸೆಮಿಫೈನಲ್ಸ್ ಅಲ್ಲಂತೂ ಆಬ್ವಿಯಸ್ಲಿ ಗೆದ್ದಿದ್ರು, ಅದಕ್ಕೇನೆ ಫೈನಲ್ಸ್ಗೆ ಬಂತು. ಲೀಗ್ ಹಂತದಲ್ಲಿ ಒಂದೇ ಒಂದು ಮ್ಯಾಚ್ ಕೂಡ ಸೋತಿರ್ಲಿಲ್ಲ ಅವರು. ನಾಕ್ಔಟ್ಸ್ ಹಂತದಲ್ಲಿ ಸೋಲ್ಲೇಬಾರ್ದು, ಯಾಕಂದ್ರೆ ಫೈನಲ್ಸ್ ಹಂತಕ್ಕೆ ಬರಬೇಕು ಅಂತಂದ್ರೆ. ಬಟ್ ಲೀಗ್ ಹಂತದಲ್ಲಿ ಒಂದ್ ಮ್ಯಾಚ್ ಸೋತಿರ್ಲಿಲ್ಲ. ಬಟ್ ಇಂಡಿಯಾದವರು ಕೆನಡಾ ಮೇಲೆ ಮ್ಯಾಚ್ ಆಡಕ್ ಆಗಿರ್ಲಿಲ್ಲ ಬಿಕಾಸ್ ಆಫ್ ರೈನ್, ಅದು ಅಬ್ಯಾಂಡನ್ ಆಗಿತ್ತು. ಬಟ್ ಸೌತ್ ಆಫ್ರಿಕಾದವರು ಒಂದ್ ಮ್ಯಾಚು ಅಬ್ಯಾಂಡನ್ ಆಗಿಲ್ಲ, ಎಲ್ಲಾ ಮ್ಯಾಚ್ನು ಆಡಿದ್ರು, ಎಲ್ಲಾ ಮ್ಯಾಚು ಗೆದ್ಕೊಂಡು ಬಂದಿದ್ರು. ಇದವ್ರದ್ದು ರೋಡ್ ಟು ಫೈನಲ್ಸ್ ಅಂತ ಆಗತ್ತೆ. ಅದಾದ್ಮೇಲಿಂದ ಅವ್ರದಲ್ಲಿ ಕೀ ಪಾಯಿಂಟ್ಸ್ ಹೇಳ್ಬೇಕು ಅಂತಂದ್ರೆ, ಆಂಡ್ರಿಕ್ ನೋಕಿಯಾ ಅವರು ತುಂಬಾ ಚೆನ್ನಾಗಿ ಮಾಡಿದ್ರು. ಆಂಡ್ರಿಕ್ ನೋಕಿಯಾ ಅವ್ರದ್ದು ಒಂಥರ ರಿಡೆಂಪ್ಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ IPL ಅಲ್ಲಿ ಅವ್ರನ್ನ ಡ್ರಾಪ್ ಕೂಡ ಮಾಡ್ಬಿಡ್ತಾರೆ. ಯಾಕೆ ಅಂತಂದ್ರೆ ಅವ್ರದ್ದು ಬೌಲಿಂಗ್ ಅಷ್ಟು ಖರಾಬ್ ಆಗೋಗಿರತ್ತೆ, ಅದಕ್ಕೋಸ್ಕರ. ಬಟ್ ವರ್ಲ್ಡ್ ಕಪ್ಪಿಗೆ ಬರ್ತಾರೆ, 2-3 ಮ್ಯಾಚ್ ಅಲ್ಲಿ ಇನ್ಫ್ಯಾಕ್ಟ್ ಮ್ಯಾನ್ ಆಫ್ ದಿ ಮ್ಯಾಚ್ ತಗೊಂಡ್ಬಿಡ್ತಾರೆ. ಒಂದ್ ಮ್ಯಾಚ್ ಅಂತೂ ಮರೆಯೋಂಗಿಲ್ಲ, 4 ಓವರ್ಗೆ ಬರೀ 7 ರನ್ ಕೊಟ್ಟು 3 ವಿಕೆಟ್ ತೆಗೆದಿರ್ತಾರೆ. ಅಷ್ಟು ಚೆನ್ನಾಗೆಲ್ಲ ಬೌಲಿಂಗ್ ಮಾಡ್ತಾರೆ ಆಂಡ್ರಿಕ್ ನೋಕಿಯಾ ಅವರು. ತುಂಬಾ ಚೆನ್ನಾಗಿ ರಿಡೆಂಪ್ಷನ್ ಸಿಕ್ತು ಅವ್ರಿಗೆ ಈ ವರ್ಲ್ಡ್ ಕಪ್ ಅಲ್ಲಿ. ಒನ್ ಆಫ್ ದಿ ಬೆಸ್ಟ್ ಬೌಲರ್ಸ್ ಇನ್ ದಿಸ್ ವರ್ಲ್ಡ್ ಕಪ್ ಅಂತ ಹೇಳಿದ್ರೆ ತಪ್ಪಾಗಕ್ಕಾಗಲ್ಲ. ಅದಾದ್ಮೇಲಿಂದ ತಬ್ರೇಶ್ ಶಮ್ಸಿ ಅವ್ರು ಬರ್ತಾರೆ. ಇವರು ಒಂಥರ ರೆವಲ್ಯೂಷನ್ ಮಾಡ್ಬಿಡ್ತಾರೆ ಹೇಳ್ಬೇಕು ಅಂತಂದ್ರೆ. ಇವ್ರು ಆಕ್ಚುಲಿ ಫಸ್ಟ್ ಟೀಮ್ ಅಲ್ಲಿ ಇರ್ಲಿಲ್ಲ. ಅದಾದ್ಮೇಲಿಂದ ಇವರು ಒಟಿನಲ್ ಬಾಲ್ಟ್ಮೆನ್ ಅನ್ನೋ ಜಾಗಕ್ಕೆ ಬಂದ್ರು. ಬಟ್ ಅವ್ರ ಜಾಗಕ್ಕೆ ಬಂದ್ಮೇಲಿಂದ ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಎಂತ ಕ್ಯಾಲಿಬರ್ ತೋರಿಸಿದ್ರು ಇವರು. ಎಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅಂತಂದ್ರೆ, ಇವ್ರು ಅಷ್ಟೇ ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ಆಗ್ತಾರೆ ಕೆಲವೊಂದು ಮ್ಯಾಚ್ಗಳಲ್ಲಿ. ಅದಾದ್ಮೇಲಿಂದ ತುಂಬಾ ಕೀ ವಿಕೆಟ್ಸ್ ನ ತಗೊಂತಾರೆ ಎಲ್ಲಾ ಮ್ಯಾಚ್ ಅಲ್ಲೂ. ಇನ್ಫ್ಯಾಕ್ಟ್ ಫೈನಲ್ಸ್ ಅಲ್ಲಿ ಕೂಡ ಹಂಗೆ ಮಾಡ್ತಾರೆ ಇರೋ ಬೌಲಿಂಗ್. ಅದಾದ್ಮೇಲಿಂದ ಮಿಲ್ಲರ್ ಫಿನಿಶಿಂಗ್ ಎಬಿಲಿಟೀಸ್ ತುಂಬಾ ಚೆನ್ನಾಗಿ ತೋರಿಸ್ಕೊಂಡ್ ಬಂದ್ರು ಎಲ್ಲಾ ಮ್ಯಾಚ್ಗಳಲ್ಲೂ. ಅದಕ್ಕಾಗಿನೇ ಇವರು ಫೈನಲ್ಸ್ ಅಂತ ಪ್ರವೇಶಿಸಿದ್ದು. ತುಂಬಾ ಚೆನ್ನಾಗಿ ಫಿನಿಶ್ ಮಾಡ್ತಾ ಬಂದ್ರು ಕಿಲ್ಲರ್ ಮಿಲ್ಲರ್ ಅವರು. ಅದಾದ್ಮೇಲೆ ಮಾರ್ಕೋ ಯಾನ್ಸನ್, ಇವ್ರಂತೂ ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಆಲ್ರೌಂಡ್ ಎಬಿಲಿಟೀಸ್ ತೋರಿಸ್ಕೊಂಡು. ಎಕ್ಸ್ಕ್ಯೂಸ್. ಅದಾದ್ಮೇಲಿಂದ ರೀಸಾ ಹೆಂಡ್ರಿಕ್ಸ್ ಅವರು ಕೂಡ ಫಾರ್ಮಿಗೆ ಬಂದ್ಬಿಡ್ತಾರೆ ಲಾಸ್ಟ್ ಬಟ್ ಒನ್ ಸೆಮಿಫೈನಲ್ ಗೇಮ್ ಅಲ್ಲಿ. ನಮ್ಗೆ ಇಂಡಿಯಾಗೆ ಬರೋದಕ್ಕೆ ಮುಂಚೆ ಅಫ್ಘಾನಿಸ್ತಾನ ಮೇಲೆ ಚೆನ್ನಾಗಿ ಆಡ್ಕೊಂಡು ಬಂದಿರ್ತಾರೆ. ಒಳ್ಳೆ ಫಾರ್ಮ್ ಅಲ್ಲೇ ಬಂದಿರ್ತಾರೆ ಇವರು. ಯಾಕೆಂತಂದ್ರೆ ಥ್ರೂಔಟ್ ದಿ ಟೂರ್ನಮೆಂಟ್ ಅಷ್ಟು ಚೆನ್ನಾಗಿ ಆಡಿರಲ್ಲ ಇವರು. ಅದಾದ್ಮೇಲಿಂದ ಫೈನಲ್ಸಿಗೆ ಬರೋಣ. ಎಸ್, ಇಲ್ಲಿಂದ ಶುರು ಆಗತ್ತೆ. ಇಂಡಿಯಾ ಅವರು ಟಾಸ್ ಗೆಲ್ತಾರೆ.
ದೊಡ್ಡ ಫೈನಲ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಟಾಸ್ ಗೆಲ್ಲೋದು. ಇಂಡಿಯಾ ಟಾಸ್ ಗೆಲ್ತಾರೆ, ಬ್ಯಾಟಿಂಗ್ ತಗೊಂತಾರೆ. ಬ್ಯಾಟಿಂಗ್ ತಗೊಳ್ಳೋದು ಫೈನಲ್ಸ್ ಅಲ್ಲಿ ಯಾವಾಗಲೂ ಉತ್ತಮ ಅಂತ ಹೇಳ್ಬೇಕು. ಯಾಕಂತಂದ್ರೆ ಸ್ಕೋರ್ ಬೋರ್ಡ್ ಪ್ರೆಷರ್ ಇರಲ್ಲ. ಸೊ ಹಂಗಾಗಿ ಇರ್ರೆಸ್ಪೆಕ್ಟಿವ್ ಆಫ್ ದ ಪಿಚ್, ಇರ್ರೆಸ್ಪೆಕ್ಟಿವ್ ಆಫ್ ಎನಿಥಿಂಗ್, ಯೂಶುವಲ್ ಆಗಿ ಬ್ಯಾಟಿಂಗ್ ತಗೊಂಡ್ಬಿಡ್ತಾರೆ ಫೈನಲ್ಸ್ ಅಲ್ಲಿ. ಸ್ಕೋರ್ ಬೋರ್ಡ್ ಪ್ರೆಷರ್ ಇರಲ್ಲ, ಲೆಟ್ ಅಸ್ ಸೆಟ್ ಅಪ್ ಎ ಗುಡ್ ಸ್ಕೋರ್ ಆನ್ ದಿ ಬೋರ್ಡ್ ಅಂತ. ಹಂಗಾಗಿ ಇಂಡಿಯಾ ಬ್ಯಾಟಿಂಗ್ ತಗೊಂಡು 176 ರನ್ಸ್ ಹೊಡಿತಾರೆ. ಹೆಂಗ್ ಹೊಡಿತಾ ಬರ್ತಾರೆ ಅಂತ ನೋಡ್ತಾ ಬರೋಣ ಇವಾಗ. ಫಸ್ಟ್ ಒಳ್ಳೆ ಸ್ಟಾರ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೇಕು ನಮ್ಗೆ ಇಂಡಿಯಾದಲ್ಲಿ. ಮೊದಲನೇ ಓವರ್ 15 ರನ್ಸ್ ಹೊಡಿತೀವಿ. ಎರಡನೇ ಓವರ್ಲಿ ಫಸ್ಟ್ 2 ಬಾಲ್ 2 4 ಬರುತ್ತೆ. ಅದಾದ್ಮೇಲಿಂದ 1.3 ಓವರ್ಸ್ಗೆ ನಾವು 23 ರನ್ಸ್ ಇರ್ತೀವಿ. ವಾಟ್ ಎ ಡ್ರೀಮ್ ಸ್ಟಾರ್ಟ್. ಹಬ್ಬ ಒಳ್ಳೆ ಸ್ಕೋರ್ ಪೋಸ್ಟ್ ಮಾಡ್ತೀವಿ. 200 220 ರನ್ ಅಂತೂ ಗ್ಯಾರಂಟಿ ಅಂತ ಅನ್ಕೊಂತೀವಿ. ಬಟ್ ಅಲ್ಲಿ ಒಂಥರ ಟೇಬಲ್ ಟರ್ನ್ ಆಗೋಯ್ತು ಅಂತಾನೆ ಹೇಳ್ಬೇಕು. ರೋಹಿತ್ ಶರ್ಮಾ ಅವ್ರು ಔಟ್ ಆಗ್ತಾರೆ, ರಿಷಬ್ ಪಂತ್ ಅವರು ಡಕ್ಔಟ್ ಆಗ್ತಾರೆ ಒಂದೇ ಓವರ್ ಅಲ್ಲಿ. ಅದಾದ್ಮೇಲೆ ಸೂರ್ಯಕುಮಾರ್ ಅವ್ರದ್ದು ಒಂದು ಚಾನ್ಸ್ ಕೂಡ ಸಿಗತ್ತೆ ಅವ್ರಿಗೆ, ಬಟ್ ಅವರು ಕ್ಯಾಪಿಟಲೈಸ್ ಮಾಡ್ಕೊಳ್ಳಲ್ಲ. ರಬಾಡ ಅವ್ರಿಗೆ ವಿಕೆಟ್ ಒಪ್ಪಿಸ್ತಾರೆ. 34ಕ್ಕೆ 3 ವಿಕೆಟ್ ಕಳ್ಕೊಂಡಿರ್ತೀವಿ ನಾವು ಒಂದು ಟೈಮಲ್ಲಿ. ಕೊಲ್ಯಾಪ್ಸ್ ಅಂತಾನೆ ಹೇಳ್ಬೇಕು ನಾವು. ಅದಾದ್ಮೇಲಿಂದ ಒಂದು ಬ್ರಿಲಿಯಂಟ್ ಮೂವ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಒಳ್ಳೆ ಮೂವ್. ಇನ್ಸ್ಟೆಡ್ ಆಫ್ ಸೆಂಡಿಂಗ್ ಶಿವಮ್ ದುಬೆ ಆರ್ ಹಾರ್ದಿಕ್ ಪಾಂಡ್ಯ, ಅಕ್ಷರ್ ಪಟೇಲ್ನ ಕಳಿಸ್ತಾರೆ. ಸಿಕ್ಕಾಪಟ್ಟೆ ಒಳ್ಳೆ ಮೂವ್ ಇದು. ಈ ಮೂವ್ನ ಇನ್ನೊಂದು ಮ್ಯಾಚಲ್ಲಿ ಕೂಡ ಮಾಡಿದ್ರು, ಅಕ್ಷರ್ ಪಟೇಲ್ನ ಕಳಿಸಿ. ಅವಾಗ್ಲೂ ಅವರು ರೆಸ್ಪೆಕ್ಟಬಲ್ ಆಗಿ ತುಂಬಾ ಚೆನ್ನಾಗೇನೆ ಜಸ್ಟಿಫೈ ಮಾಡಿದ್ರು ಕಳಿಸಿದ್ದು ನಂಬರ್ಗೆ. ಇಲ್ಲಿ ಕಳಿಸಿದಾಗೂ ಅಷ್ಟೇ 31 ಬಾಲ್ಗೆ 47 ರನ್ ಹೊಡೆದಿರ್ತಾರೆ, 4 ಸಿಕ್ಸ್ಗಳು ಹೊಡೆದಿರ್ತಾರೆ. ಅದು ಆ 4 ಸಿಕ್ಸ್ ಎಂತೆಂಥದ್ದು, ತುಂಬಾ ಕನ್ವಿನ್ಸಿಂಗ್ ಶಾಟ್ಸ್ಗಳು, ಸಿಕ್ಕಾಪಟ್ಟೆ ಚೆನ್ನಾಗಿ ಹೊಡೆದಿದ್ರು. ಎಲ್ಲಾನು ಈಸಿಯಾಗಿ ಕ್ಲಿಯರ್ ಆಗ್ತಿತ್ತು ಆ ತರ. ಅವಾಗ ಒಂದು ಬಾಲ್ ಏನಾಗುತ್ತೆ ಅಂತಂದ್ರೆ, ವಿರಾಟ್ ಅವ್ರಿಗೆ ಒಂದು ಶಾರ್ಟ್ ಬಾಲ್ ಬರುತ್ತೆ, ಹಿಂಗ್ ಪುಲ್ ಮಾಡಕ್ ಹೋಗ್ತಾರೆ. ಅದು ಪುಲ್ ಸರಿಯಾಗಿ ಸಿಗಲ್ಲ. ಅದು ಕ್ವಿಂಟನ್ ಡಿ ಕಾಕ್ ಅವ್ರ ಹತ್ರ ಬಾಲ್ ಹೋಗುತ್ತೆ. ಅಕ್ಷರ್ ಪಟೇಲ್ ಮುಂದೆ ಬಂದ್ಬಿಡ್ತಾರೆ. ಮುಂದೆ ಬಂದ್ಬಿಟ್ಟು ಕ್ವಿಂಟನ್ ಡಿ ಕಾಕ್ ಏನು ಥ್ರೋ ಎಸೆಯಲ್ಲ ಅನ್ಸುತ್ತೆ ಅನ್ಕೊಂಡು ಅವ್ರನ್ನ ನೋಡ್ತಾ ಇರ್ತಾರೆ. ಕ್ವಿಂಟನ್ ಡಿ ಕಾಕ್ ಸಿಕ್ಕಾಪಟ್ಟೆ ಒಳ್ಳೆ ಕೀಪರ್, ಡೈರೆಕ್ಟ್ ಹಿಟ್ ಹೊಡಿತಾರೆ. ಅಲ್ಲಿ ಹೇಳ್ಬೇಕು ಅಂತಂದ್ರೆ ಅಕ್ಷರ್ ಪಟೇಲ್ ಈ ಜಸ್ಟ್ ಥ್ರೋಡ್ ಇಸ್ ವಿಕೆಟ್ ಅವೇ ಅಂತ ಹೇಳ್ಬೇಕು. ಅಷ್ಟು ಒಳ್ಳೆ ಸ್ಟಾರ್ಟ್ ಸಿಕ್ಕಿದ್ದು, ಕ್ಯಾಪಿಟಲೈಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಆಡ್ಬೋದಾಗಿತ್ತು. ಈ ಜಸ್ಟ್ ಥ್ರೋಡ್ ಇಸ್ ವಿಕೆಟ್ ಅವೇ. ಸ್ವಲ್ಪ ಫಾಸ್ಟ್ ಇದ್ದಿದ್ರೆ ಡೈವ್ ಕೂಡ ಮಾಡಿದ್ರೆ ಅವ್ರು ಸೇವ್ ಆಗ್ತಿದ್ರು. ಡೈವ್ ಕೂಡ ಮಾಡಲ್ಲ ಅವರು. ಕೀಪರ್ನ ನೋಡ್ತಾ ಇರ್ತಾರೆ ಕ್ವಿಂಟನ್ ಡಿ ಕಾಕ್ ಅವ್ರನ್ನ ಎಸಿತಾರ ಇಲ್ವಾ ಅಂತ. ಅಷ್ಟೊತ್ತಿಗೆ ಕ್ವಿಂಟನ್ ಡಿ ಕಾಕ್ ಎಸ್ಬಿಟ್ಟು ವಿಕೆಟ್ನ ಕಿತ್ತು ಕಳಿಸ್ತಾರೆ ಮನೆಗೆ. ಎನಿವೆ 31 ಬಾಲ್ಸ್ 47 ತುಂಬಾ ಚೆನ್ನಾಗಿ ಆಡಿದ್ರು. 150 ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ರು ಆಲ್ಮೋಸ್ಟ್. ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಫೈನಲ್ಸ್ ಅಲ್ಲಿ. 31 ಬಾಲ್ 47. ಅದಾದ್ಮೇಲೆ ಶಿವಮ್ ದುಬೆನ್ ಕಳಿಸ್ತಾರೆ. ಅದು ಸ್ವಲ್ಪ ಆಶ್ಚರ್ಯ ಅಂತಾನೆ ಹೇಳ್ಬೇಕು. ಹಾರ್ದಿಕ್ ಪಾಂಡ್ಯ ಇನ್ಫಾರ್ಮ್ ಬ್ಯಾಟ್ಸ್ಮನ್, ಅವ್ರನ್ನ ಕಳಿಸ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಬಟ್ ಶಿವಮ್ ದುಬೆ ಬರ್ತಾರೆ. ಶಿವಮ್ ದುಬೆ ಕೂಡ ಅವರ ಹೊತ್ತು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೇಕು. 16 ಬಾಲ್ಗೆ 27 ರನ್ ಹೊಡಿತಾರೆ ಶಿವಮ್ ದುಬೆ ಅವರು. ನೆವರ್ ದ ಲೆಸ್ ದಟ್ ವಾಸ್ ಎ ವೆರಿ ಗುಡ್ ಕಾಂಟ್ರಿಬ್ಯೂಷನ್. 168 ಸ್ಟ್ರೈಕ್ ರೇಟ್ ಅದು. ಸೊ ತುಂಬಾ ಬೇಕಾಗಿದ್ದು ನಮ್ಗದು. ಅವಾಗ ವಿರಾಟ್ ಕೊಹ್ಲಿನೂ ಅವ್ರ ಜೊತೆ ಆಡ್ತಿರ್ತಾರೆ. 48 ಬಾಲ್ಗೆ 50 ರನ್ ಹೊಡೆದಿರ್ತಾರೆ ವಿರಾಟ್ ಕೊಹ್ಲಿ ಅವರು. 50 ಆದಾಗ ಅವರು ಬ್ಯಾಟ್ ಕೂಡ ರೈಸ್ ಮಾಡಲ್ಲ ಅವರು. ಯಾಕೆಂತಂದ್ರೆ ಅವ್ರಿಗೆ ಗೊತ್ತು ಅದು ತುಂಬಾ ಸ್ಲೋ ಇನ್ನಿಂಗ್ಸ್, ಜಸ್ಟಿಫೈ ಆಗಿಲ್ಲ ನನ್ನ ಇನ್ನಿಂಗ್ಸ್ ಅನ್ನೋದು ಅವ್ರ ತಲೆನಲ್ಲಿದೆ. ಬಟ್ ಆ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಆಕ್ಸಿಲೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಎಂಡೆಡ್ ಅಪ್ ಇನ್ 59 ಬಾಲ್ಸ್ 76. 48 ಬಾಲ್ 50 59 ಬಾಲ್ 76 ಜಸ್ಟ್ ನೋಡ್ತಾ ಬಂದ್ರು 11 ಬಾಲ್ಗೆ 26 ರನ್ ಹೊಡೆದಿದ್ದಾರೆ ವಿರಾಟ್ ಕೊಹ್ಲಿ ಅವರು 250 ಸ್ಟ್ರೈಕ್ ರೇಟ್ ಅಲ್ಲಿ. ಎಸ್. ಅದಾದ್ಮೇಲಿಂದ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ. ಅದಾದ್ಮೇಲಿಂದ ಹಾರ್ದಿಕ್ ಪಾಂಡ್ಯ ಅವ್ರು ಬರ್ತಾರೆ. 2 ಬಾಲ್ಗೆ 5 ರನ್ ಹೊಡಿತಾರೆ. ಸೊ ಫೈನಲಿ ವಿ ವಿಲ್ ಎಂಡ್ ಅಪ್ ವಿತ್ 176 ಫಾರ್ 7. ಅದಾದ್ಮೇಲಿಂದ ಸೌತ್ ಆಫ್ರಿಕಾ ಚೇಸ್ ಸ್ಟಾರ್ಟ್ ಆಗುತ್ತೆ. ಸೌತ್ ಆಫ್ರಿಕಾ ಚೇಸ್ ಸ್ಟಾರ್ಟ್ ಆದಾಗ ನಮ್ಗೆಲ್ಲ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಬುಮ್ರಾ ಅವರು ಸ್ಟಾರ್ಟಿಂಗ್ ಅಲ್ಲಿ ರೀಸಾ ಹೆಂಡ್ರಿಕ್ಸ್ ವಿಕೆಟ್ ತೆಗೆದು ಬಿಡ್ತಾರೆ. ಅವರು ಹಿಂದಿನ ಮ್ಯಾಚ್ ತಾನೇ ಫಾರ್ಮಿಗೆ ಬಂದಿರ್ತಾರೆ. ಬಟ್ ರೀಸಾ ಹೆಂಡ್ರಿಕ್ಸ್ ಅವರು ಬುಮ್ರಾ ಅವ್ರಿಗೆ ವಿಕೆಟ್ ಒಪ್ಪಿಸ್ತಾರೆ. ಬೋಲ್ಡ್ ಹೋಗ್ತಾರೆ. ಒಳ್ಳೆ ಇನ್ ಸ್ವಿಂಗು, ಸ್ಕಿಡ್ಡಿಂಗ್ ಬಾಲ್, ಸಖತ್ತಾಗಿ ಒಳ್ಳೆ ಬಾಲ್ ಬಂತು. ರೀಸಾ ಹೆಂಡ್ರಿಕ್ಸ್ ಅವ್ರು ಬೋಲ್ಡ್ ಆಗ್ತಾರೆ. ಅದಾದ್ಮೇಲಿಂದ ಹರ್ಷದೀಪ್ ಸಿಂಗ್ ಅವರು ಸಿಕ್ಕಾಪಟ್ಟೆ ಒಂಥರ ಫೈಂಡ್ ಆಫ್ ದ ಟೂರ್ನಮೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಇಂಪ್ರೂವ್ಡ್ ಕ್ರಿಕೆಟರ್ ಹರ್ಷದೀಪ್ ಸಿಂಗ್, ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬುಮ್ರಾ ಅವ್ರಿಗೆ ತುಂಬಾ ಒಳ್ಳೆ ಸಾಥ್ ಕೊಟ್ಟಿದ್ದಾರೆ ಈ ವರ್ಲ್ಡ್ ಕಪ್ ಅಲ್ಲಿ. ಪಾಪ ಅಂಡರ್ ರೇಟೆಡ್ ಆಗೋದ್ರು ಬಿಕಾಸ್ ಆಫ್ ಬುಮ್ರಾ ಇಂದ. ಬುಮ್ರಾ ಅವರು ಅಷ್ಟು ಅತ್ಯುತ್ತಮವಾದ ಪ್ರದರ್ಶನ ತೋರಿಸಿದ್ರಿಂದ ಪಾಪ ಹರ್ಷದೀಪ್ ಸಿಂಗ್ ನ ಯಾರು ಅಷ್ಟು ನೆನೆಸ್ಕೊಂತಿಲ್ಲ. ಬಟ್ ನಾವು ಅವ್ರಿಗೆ ಹರ್ಷದೀಪ್ ಸಿಂಗ್ ಅವ್ರಿಗೆ ಸಿಗ್ಬೇಕಾದಂತ ಕ್ರೆಡಿಟ್ ಕೊಡ್ಲೇಬೇಕು. ಅಷ್ಟು ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಈ ಸತಿ. ವೆರಿ ಇಂಪ್ರೂವ್ಡ್ ಕ್ರಿಕೆಟರ್, ತುಂಬಾ ಚೆನ್ನಾಗಿ ಮಾಡಿದ್ರು. ಹರ್ಷದೀಪ್ ಸಿಂಗ್ ಅವರು 2ನೇ ವಿಕೆಟ್ ಪಡ್ಕೊಂತಾರೆ. ಅದು ಏಡನ್ ಮಾರ್ಕ್ರಮ್ ಅವ್ರದ್ದು. ಒಳ್ಳೆ ಔಟ್ ಸ್ವಿಂಗರ್ ಬಿಡ್ತಾರೆ. ಏಡನ್ ಮಾರ್ಕ್ರಮ್ ಅವ್ರಿಗೆ ಎಡ್ಜ್ ಮಾಡ್ಕೊಂತಾರೆ. ರಿಷಬ್ ಪಂತ್ ಅವರು ಕ್ಯಾಚ್ ನ ಕಂಪ್ಲೀಟ್ ಮಾಡ್ತಾರೆ. ಅದಾದ್ಮೇಲಿಂದ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ. ಕ್ರಿಸ್ಟನ್ ಸ್ಟಬ್ಸ್ ಆಮೇಲಿಂದ ಕ್ವಿಂಟನ್ ಡಿ ಕಾಕ್ ಅವ್ರದ್ದು ಆಲ್ಮೋಸ್ಟ್ 38 ಬಾಲ್ಗೆ 58 ರನ್ ಹೊಡೆದಿರ್ತಾರೆ.
ಆಲ್ಮೋಸ್ಟ್ ಮ್ಯಾಚ್ನ ಸೌತ್ ಆಫ್ರಿಕಾ ಕಡೆ ವಾಲಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ವಿನ್ ಪರ್ಸೆಂಟೇಜು ಎಲ್ಲಾನು ಆ ಥರ ತೊಗೊಂಡು ಹೋಗ್ತಾರೆ. ಅದಾದ್ಮೇಲಿಂದ ಇವರು ಅಕ್ಷರ್ ಪಟೇಲ್ ಅವರು ಒಂದು ಓವರಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಅವ್ರು ವಿಕೆಟ್ ತೆಗಿತಾರೆ. ಅವರು ಸ್ವೀಪ್ ಮಾಡಕ್ ಹೋಗ್ತಾರೆ. ಅವಾಗ ಬೋಲ್ಡ್ ಆಗಿ ಹೋಗ್ತಾರೆ ಟ್ರಿಸ್ಟನ್ ಸ್ಟಬ್ಸ್ ಅವರು. ಅಲ್ಲಿ ಒಂದು ಬ್ರೇಕ್ ಥ್ರೂ ಸಿಗತ್ತೆ ನಮಗೆ. ಅದಾದ್ಮೇಲಿಂದ ಸ್ವಲ್ಪ ಹೊತ್ತಾದ್ಮೇಲಿಂದ ಹರ್ಷದೀಪ್ ಸಿಂಗ್ ಅವ್ರು ಮತ್ತೆ ಬರ್ತಾರೆ. ಇವ್ರು ವಿಕೆಟ್ ತೆಗಿತಾರೆ. ಡಿಕಾಕ್ ಅವ್ರದ್ದು ವಿಕೆಟ್ ತೆಗಿತಾರೆ. ಡಿಕಾಕ್ ಅವರು ಲೆಗ್ ಸೈಡ್ ಹೊಡಿಯಕ್ಕೆ ಹೋಗ್ತಾರೆ. ಅಲ್ಲಿ ಕ್ಯಾಚ್ ಹೋಗುತ್ತೆ. ಅದಾದ್ಮೇಲಿಂದ ಕ್ಲಾಸನ್ ಮತ್ತೆ ಮಿಲ್ಲರ್ ಕಚ್ಕೊಂತಾರೆ. ಅದು ಹೆಂಗ್ ಕಚ್ಕೊಂತಾರೆ ಅಂದ್ರೆ ಸಿಕ್ಕಾಪಟ್ಟೆ ಒಳ್ಳೆ ರನ್ ರೇಟ್ ಅಲ್ಲಿ ಹೊಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. 22 ಬಾಲ್ಗೆ 45 ರನ್ ಬರ್ತಿರೋದು ಪಾರ್ಟ್ನರ್ಶಿಪ್. ತುಂಬಾ ಚೆನ್ನಾಗಿ ಆಡ್ತಾರೆ. ಕಂಪ್ಲೀಟ್ಲಿ ಸೌತ್ ಆಫ್ರಿಕಾ ಕಡೆ ವಾಲ್ ಬಿಡುತ್ತೆ ಗೇಮ್. ನಮ್ಮ ಇಂಡಿಯಾ ಕೈಯಿಂದ ಕಪ್ಪು ಜಾರ್ತಿದೆ ಅನ್ನೋ ಎಲ್ಲಾ ಫೀಲು ಬಂದ್ಬಿಡುತ್ತೆ ಪ್ರತಿಯೊಬ್ಬ ಭಾರತೀಯಂಗೂ. ಸಿಕ್ಕಾಪಟ್ಟೆ ಭಯ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಮ್ಯಾಚ್ ಕೈ ತಪ್ಪೋಯ್ತಲ್ಲಪ್ಪ. 2023 ನೋಡಿದ್ರೆ ಆಸ್ಟ್ರೇಲಿಯಾದಲ್ಲಿ ಹೊಡೆದ್ರು, ಈ ಸತಿ ನೋಡಿದ್ರೆ ಸೌತ್ ಆಫ್ರಿಕಾದವ್ರು ಹೊಡಿತಾ ಇದ್ದಾರೆ ಅಂತ. ಸೌತ್ ಆಫ್ರಿಕಾದವರು ಫಸ್ಟ್ ಗೆದ್ದಿದ್ರೆ ಫಸ್ಟ್ ಆಗಿರೋದು ಅವ್ರದ್ದು, ಫಸ್ಟ್ ಕಪ್ ಆಗಿರೋದು. ಬಟ್ ಸ್ಟೋರಿ ಬೇರೆದೇ ಇರುತ್ತೆ ಅಲ್ಲಿ. ಕ್ಲಾಸನ್ ಅವರು 27 ಬಾಲ್ಗೆ 52 ರನ್ ಹೊಡೆದಿರ್ತಾರೆ. 194 ಸ್ಟ್ರೈಕ್ ರೇಟ್ ಅಲ್ಲಿ. ಅಷ್ಟು ಅತ್ಯುತ್ತಮವಾಗಿ ಆಡಿರ್ತಾರೆ. ಅಂತ ಟೈಮಲ್ಲಿ ಹೆಂಗೆ ಅಂತಂದ್ರೆ 30 ಬಾಲ್ಗೆ 30 ರನ್ ಮಾತ್ರ ಬೇಕಾಗಿರುತ್ತೆ ಸೌತ್ ಆಫ್ರಿಕಾಗೆ. ಯಾವುದೇ ಹಂತದಲ್ಲಿ ಇವರು ಸೋಲ್ತಾರೆ ಅಂತ ಅನಿಸ್ತಾ ಇರಲ್ಲ. 30 ಬಾಲ್ 30 ಯಾರು ಹೊಡಿಯಲ್ಲ. ಅದ್ರ ಹಿಂದಿನ ಓವರ್ ಹೇಳ್ತೀನಿ ನಾನು. 36 ಬಾಲ್ಗೆ 54 ರನ್ ಬೇಕಾಗಿರುತ್ತೆ. ಅಕ್ಷರ್ ಪಟೇಲ್ ಅವ್ರು ಮಾಡ್ತಾರೆ. ಆ ಓವರ್ ಕ್ಲಾಸನ್ ಅವರು ಕಂಪ್ಲೀಟ್ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತಾರೆ. 24 ರನ್ ಹೊಡಿತಾರೆ ಅಕ್ಷರ್ ಪಟೇಲ್ಗೆ. ಕಂಪ್ಲೀಟ್ ಕೈ ಮೀರ್ ಹೋಯ್ತು. ಆ ಓವರ್ ಬುಮ್ರಾ ಕೊಡ್ಬಾರ್ದಾ ಅಂತ ನಾವೆಲ್ಲ ತುಂಬಾ ಮಾತಾಡ್ಕೊಂಡ್ವಿ. ನಾನು ಅವಾಗ ಊರಲ್ಲಿದ್ದೆ, ನಮ್ಮ ಅಣ್ಣನ ಜೊತೆ ನೋಡ್ತಾ ಇದ್ದೆ. ಅಯ್ಯೋ ಬುಮ್ರಾ ಕೊಡ್ಬಾರ್ದಾಗಿತ್ತ ಈ ಓವರ್, ಯಾಕೆ ಅಕ್ಷರ್ ಪಟೇಲ್ ಕೊಟ್ರು, ಹೋಯ್ತಲ್ಲ ಮ್ಯಾಚ್. 30 ಬಾಲ್ 30 ಆಗೋಯ್ತಲ್ಲ. 2023 ವರ್ಲ್ಡ್ ಕಪ್ ಆಸ್ಟ್ರೇಲಿಯಾ ಅವ್ರು ಹೊಡೆದ್ರು, ಈ ಸತಿ ಸೌತ್ ಆಫ್ರಿಕಾ ಅವ್ರು ಹೊಡೆದ್ರು. ಏನಪ್ಪ ಈ ತರ ನಾವು ಚೋಕರ್ಸ್ ಆಗಿ ಹೋಗ್ತೀವಲ್ಲ ಅಂತ ಅನ್ಕೊಂಡ್ವಿ. ಬಟ್ ಆ ಚೋಕರ್ಸ್ ಅನ್ನೋ ಟರ್ಮಿನಾಲಜಿನ ಯೂಸ್ ಮಾಡೋದು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೌತ್ ಆಫ್ರಿಕಾ ಅವ್ರನ್ನ ನಾವು ಚೋಕರ್ಸ್ ಅಂತ ಕರಿಬಾರ್ದು. ಯಾಕೆ ಅಂತಂದ್ರೆ ಇವಾಗ ಅವರು 1992 ಇಂದ 2024 ವರ್ಗೂ ಅವರು ಸೆಮಿಫೈನಲ್ಸ್ ಅಲ್ಲಿ ಸೋತ್ಕೊಂಡ್ ಬರ್ತಾ ಇದ್ರು. ಅರ್ಥ ಆಯ್ತಾ? ಅಲ್ಲಿ ಆ ಮಟ್ಟಕ್ಕೆ ಒಂದು ಚೋಕರ್ಸ್ ಅನ್ನೋದ್ರಲ್ಲಿ ಒಂದು ಅರ್ಥ ಇತ್ತು. ಫೈನಲ್ಸ್ ಕೂಡ ಪ್ರವೇಶ ಪಡ್ಕೊಂಡಿಲ್ಲ. ಇವಾಗ ಫೈನಲ್ಸ್ ಪ್ರವೇಶ ಪಡ್ಕೊಂಡ್ಮೇಲೂ ಅವ್ರನ್ನ ಚೋಕರ್ಸ್ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ಯಾಕೆ ಅಂತಂದ್ರೆ ದೇ ಆರ್ ಗಿವಿಂಗ್ ದೇರ್ ಬೆಸ್ಟ್. ಇವಾಗ ಸ್ಕೂಲಲ್ಲಿ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ಬಂದಿರ್ತಾನೆ. ಸೆಕೆಂಡ್ ರ್ಯಾಂಕ್ ಬಂದಿರೋನ್ನ ನಾವು ಚೋಕರ್ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಅದೇ ತರನೇ ಇಲ್ಲೂ ಇವರು ಸೆಕೆಂಡ್ ಬಂದಿದ್ದಾರೆ, ರನ್ನರ್ಸ್ ಅಪ್ ಅಂತ ಕರಿಬೇಕು. ಚೋಕರ್ಸ್ ಅಂತ ಟ್ಯಾಗ್ ಮಾಡೋದು ನಿಲ್ಲಿಸ್ಬೇಕು ನಾವು. ಆ ಮೈಂಡ್ ಸೆಟ್ ಇಂದ ಆಚೆ ಬರ್ಬೇಕು ನಾವು. ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಕೊಂಡ್ ಬಂದಿದ್ದಾರೆ. 7-7 ಗೆದ್ಕೊಂಡ್ ಬಂದಿದ್ದಾರೆ ಇವ್ರು. ಆಲ್ಮೋಸ್ಟ್ ಒಂದು ಲೀಗ್ ಹಂತದಲ್ಲಿ ಒಂದು ಮ್ಯಾಚ್ ಸೋತಿಲ್ಲ ಇವರು. ಅಷ್ಟು ಚೆನ್ನಾಗಿ ಫೈನಲ್ಸ್ ಬಂದಿದ್ದಾರೆ. ಫೈನಲ್ಸ್ ಅಲ್ಲಿ ಒಂದು ಗೆಡುವುದ್ರು, ಅದನ್ನ ಮಾತಾಡ್ತಾ ಹೋಗೋಣ. ಸೊ ಚೋಕರ್ಸ್ ಅನ್ನೋ ಹಣೆಪಟ್ಟಿನ ತೆಗಿಬೇಕು ನಾವು ಸೌತ್ ಆಫ್ರಿಕಾ ಅವರಿಂದ. ಅದಾದ್ಮೇಲೆ 30 ಬಾಲಿಗೆ 30 ಬಂದ್ಬಿಡುತ್ತೆ. 24 ರನ್ ಲಾಸ್ಟ್ ಓವರ್ ಅಲ್ಲಿ ಹೊಡೆದಿದ್ರಿಂದ. ಅದಾದ್ಮೇಲೆ ಏನಾಯ್ತು, 30 ಬಾಲಿಗೆ 30 ರನ್ ಹೊಡೆದವರು, 30 ಬಾಲಿಗೆ 30 ರನ್ ಬೇಕಾಗಿದ್ದವರು ಅಲ್ಲಿಂದ ಆ ಓವರ್ ಬುಮ್ರಾ ಕೊಡ್ತಾರೆ. ಬುಮ್ರಾ ಅವರು ಆ ಓವರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕೇವಲ 4 ರನ್ ಕೊಡ್ತಾರೆ. 24 ಬಾಲ್ಗೆ 26 ರನ್ ಬೇಕಾಗತ್ತೆ. 24 ಬಾಲ್ 26 ರನ್ ಆರಾಮಾಗಿ ಹೊಡಿಬಹುದು. ಇವಾಗಿನ ಟ್ರೆಂಡ್ ಅಲ್ಲಂತೂ ಆರಾಮಾಗಿ 1 ಓವರ್ 2 ಓವರ್ ಉಳಿಸ್ಕೊಂಡು ಹೊಡಿಬಹುದು. ಆ ತರ ಹೊಡಿಬಹುದಾಗಿತ್ತು. ಆ ನೆಕ್ಸ್ಟ್ ಓವರ್ ಹಾರ್ದಿಕ್ ಪಾಂಡ್ಯ ಮಾಡ್ತಾರೆ. ಒಂದು ಸ್ಲೋ ಬಾಲ್ ಬಿಡ್ತಾರೆ 5th ಸ್ಟಂಪ್ ಮೇಲೆ. ಅದನ್ನ ಹೆನ್ರಿ ಕ್ಲಾಸನ್ ಅವರು ಎಡ್ಜ್ ಮಾಡ್ತಾರೆ. ರಿಷಬ್ ಪಂತ್ ಅವ್ರು ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ. 23 ಬಾಲ್ಸ್ 26. ಅವಾಗ ನಮ್ಗೆಲ್ಲರಲ್ಲೂ ಒಂಥರ ಏನೋ ಒಂದು ಹೋಪ್ ಕ್ರಿಯೇಟ್ ಆಗ್ತಿದೆ ಅನ್ನೋ ತರ. ಇಲ್ಲ ಮ್ಯಾಚ್ ಮುಗ್ದೋಗಿದೆ, ಓಕೆ ಏನೋ ಒಂದು ಹೋಪ್ ಇದೆ ಅನ್ನೋ ತರ. ಏನೋ ಒಂದು ಮಿರಾಕಲ್, ಏನೋ ಒಂದು ಆಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಏನೋ ಒಂದು ಮ್ಯಾಜಿಕ್ ಆಗತ್ತೇನೋ ಅನ್ನೋ ತರ. ಲಿಟ್ರಲಿ ಮ್ಯಾಜಿಕ್ ಅಥವಾ ಮಿರಾಕಲ್ ಅಷ್ಟೇ, ಅದ್ ಬಿಟ್ಟು ಬೇರೆ ಇಲ್ಲ. 24 ಬಾಲ್ 26, 30 ಬಾಲ್ 30 ರನ್ ಯಾರು ಹೊಡಿಯಲ್ಲ? ಅಂತ ಟೈಮಲ್ಲಿ ಹೆನ್ರಿ ಕ್ಲಾಸನ್ ಅವ್ರದ್ದು ವಿಕೆಟ್ ಬೀಳುತ್ತೆ. ಅದಾದ್ಮೇಲಿಂದ ಆ ಓವರ್ ಜಸ್ಟ್ 4 ರನ್ ಬರುತ್ತೆ. ಸೊ 18 ಬಾಲ್ಗೆ 22 ರನ್ ಬೇಕಾಗತ್ತೆ. ಅದಾದ್ಮೇಲಿಂದ ಬುಮ್ರಾ ಅವ್ರು ಬರ್ತಾರೆ. ಬುಮ್ರಾ ಅವ್ರು ಮತ್ತೆ ಬಂದು ಅವ್ರ 4th ಓವರ್ ಇರತ್ತದು ಕಂಪ್ಲೀಟ್ ಮಾಡ್ತಾರೆ. ಆ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಮಾರ್ಕೋ ಹ್ಯಾನ್ಸನ್ ಅವ್ರದ್ದು ಒಳ್ಳೆ ಇನ್ ಸ್ವಿಂಗಿಂಗ್ ಸ್ಕಿಡ್ಡಿಂಗ್ ಬಾಲ್ ಬಿಡ್ತಾರೆ. ಮಾರ್ಕೋ ಹ್ಯಾನ್ಸನ್ ಅವರು ಬೋಲ್ಡ್ ಆಗ್ತಾರೆ. ಅವಾಗ ಇನ್ನೊಂದು ಸ್ವಲ್ಪ ರೇ ಆಫ್ ಹೋಪ್ ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಆಗತ್ತೆ. ಅಯ್ಯೋ ಏನೋ ಆಗತ್ತೆ, ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಯಾಕೆಂದ್ರೆ ನಮ್ಗೆಲ್ಲರಿಗೂ ಗೊತ್ತು ಅದಾದ್ಮೇಲೆ ಬ್ಯಾಟಿಂಗ್ ಇಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಯಾರಿರೋದು? ಕೇಶವ್ ಮಹಾರಾಜು, ರಬಾಡ, ಶಂಸಿ ಅವ್ರುಗಳು. ಸೊ ನಮಗೆ ಗೊತ್ತಿದೆ ಅವ್ರುಗಳು ಅಷ್ಟೊಂದು ಬೌಲಿಂಗ್ ಅಲ್ಲಿ ಉತ್ತಮ ಬೌಲಿಂಗ್ ಮಾಡೋರು. ಬಟ್ ಬ್ಯಾಟಿಂಗ್ ಅಲ್ಲಿ ಅಂತ ಬ್ಯಾಟ್ಸ್ಮನ್ ಗಳು ಏನಲ್ಲ ಅಂತ. ಬಟ್ ಇನ್ನೊಂದೇನಲ್ಲಿ ಡೇವಿಡ್ ಮಿಲ್ಲರ್ ಇದ್ದಾರೆ, ಕಿಲ್ಲರ್ ಮಿಲ್ಲರ್ ಇದ್ದಾರೆ. ಅದೊಂದು ಟೆನ್ಷನ್ ನಮಗೆ. ಸೊ 18 ಬಾಲ್ 22 ರನ್ ಬೇಕಾಗುತ್ತೆ.
ಅವಾಗ ಹರ್ಷದೀಪ್ ಸಿಂಗ್ ಅವರು ಒಳ್ಳೆ ಓವರ್ ಮಾಡ್ತಾರೆ. ನಿಜವಾಗ್ಲೂ ಇವರಿಗೆ ಈ ಕ್ರೆಡಿಟ್ ಕೊಡಬೇಕು. 4 ರನ್ 2 ರನ್ ಕೊಡ್ತಾರೆ. ನನ್ಗೆ ಗೊತ್ತು 2 ರನ್ ಕೊಡ್ತಾರೆ. 2 ಓವರ್ಗೆ 20 ರನ್ ಬೇಕಾಗತ್ತೆ. ಅದಾದ್ಮೇಲೆ ಇನ್ ನೆಕ್ಸ್ಟ್ ಓವರ್ ಬರುತ್ತೆ. ಅದರಲ್ಲಿ ಹರ್ಷದೀಪ್ ಸಿಂಗ್ ಮಾಡ್ತಾರೆ, 4 ರನ್ ಕೊಡ್ತಾರೆ. 1 ಓವರ್ಗೆ 16 ರನ್ ಬೇಕಾಗತ್ತೆ. 1 ಓವರ್ಗೆ 16 ರನ್ ಬೇಕಾದಾಗೂ ಜಸ್ಟ್ ಒಂದು 6 ಆಲ್ಮೋಸ್ಟ್ 6 ಹೊಟ್ಟೋಗಿತ್ತು. ಅದನ್ನ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಚ್ ಹಿಡಿಲಿಲ್ಲ. ಅವರು ಕಪ್ನ ಹಿಡಿದ್ರು. ಅವರು ಅದು ಹಿಂಗೆ ಬೌಂಡ್ರಿಯಿಂದ ಆಚೆ ಹೋಗೋದಕ್ಕಿಂತ ಮುಂಚೆ ಬಾಲ್ನ ಎಸ್ದು ಮತ್ತೆ ಬೌಂಡ್ರಿ ಒಳಗಡೆ ಬಂದು ಕ್ಯಾಚ್ನ ಕಂಪ್ಲೀಟ್ ಮಾಡಿ, ಅದು ಸ್ವಲ್ಪ ಕಾನ್ಸ್ಪಿರಸೀಸು ಎಲ್ಲ ಆಗಿದೆ. ಬಟ್ ಇಟ್ಸ್ ಎ ಕ್ಲೀನ್ ಕ್ಯಾಚ್. ಅದ್ರ ಬಗ್ಗೆ 2 ಡೌಟ್ ಬೇಡ. ಅಷ್ಟು ಒಳ್ಳೆ ಕ್ಯಾಚ್ ಅದು. ಅದ್ರ ಬಗ್ಗೆ ಯಾವುದೇ ತರದ ಡೌಟ್ಸ್ ಬೇಡ. ಇಟ್ಸ್ ಎ ಕ್ಲೀನ್ ಕ್ಯಾಚ್. ಅಷ್ಟು ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ರು. ಅವ್ರು ಇವತ್ತು ನಿಜ ಹೇಳ್ಬೇಕಂದ್ರೆ ಕ್ಯಾಚ್ ಹಿಡಿಲಿಲ್ಲ, ಅವರು ಟ್ರೋಫಿನ ಹಿಡ್ಕೊಂಡ್ರು. ಯಾಕೆಂದ್ರೆ 1 6 ಹೊಡೆದವ್ರಿಗೆ ಇನ್ನೊಂದು 6 ಹೊಡೆಯೋದು ತುಂಬಾ ಸುಲಭ. ಯಾಕೆಂತಂದ್ರೆ ಆ ಮೊಮೆಂಟಮ್ ಸಿಕ್ಬಿಡತ್ತೆ. 5 ಬಾಲ್ಗೆ 16 ರನ್ ಆಯ್ತು ಅವಾಗ. ಅದಾದ್ಮೇಲಿಂದ ರಬಾಡ ಅವ್ರದ್ದು ಒಂದು ಎಡ್ಜ್ ಆಗತ್ತೆ, 4 ಹೋಗತ್ತೆ. ಅದು 4 ಬಾಲ್ಗೆ 12 ಆಗತ್ತೆ. ಅವಾಗ್ಲೂ ನಮ್ಗೆ ಏನಪ್ಪ ಇನ್ನೊಂದೇನ ಹಿಂಗೆ ಆಗ್ಬಿಟ್ರೆ ಏನಪ್ಪ ಅಂತ. ಅದಾದ್ಮೇಲಿಂದ ಒಂದು ಸಿಂಗಲ್ ತಗೊಂತಾರೆ, ಬೈಸ್ ಆಗತ್ತೆ ಅದು. ಅದಾದ್ಮೇಲಿಂದ ಇನ್ನೊಂದು ಲೆಗ್ ಬೈಸ್ ಆಗತ್ತೆ, 2 ಬಾಲ್ 10 ರನ್ ಆಗತ್ತೆ. ಅದಾದ್ಮೇಲೆ ಇನ್ನೊಂದು ವೈಡ್ ಆಗತ್ತೆ, 2 ಬಾಲ್ 9 ಆಗುತ್ತೆ. ಅದಾದ್ಮೇಲಿಂದ ರಬಾಡ ಅವರು ಹೊಡಿತಾರೆ, ಸೂರ್ಯಕುಮಾರ್ ಯಾದವ್ ಅವರು ಇನ್ನೊಂದು ಕ್ಯಾಚ್ ಹಿಡಿತಾರೆ. ಅವಾಗ ಆಲ್ಮೋಸ್ಟ್ ಮ್ಯಾಚ್ ಸೀಲ್ ಆಗೋಯ್ತು. 1 ಬಾಲ್ 9 ರನ್ ಬೇಕಾಗಿತ್ತು. 1 ಬಾಲ್ 9 ರನ್ ಬೇಕಾಗಿರತ್ತೆ. ಕೇಶವ್ ಮಹಾರಾಜ್ ಅವರು ಲೆಗ್ ಸೈಡ್ ಹೊಡಿತಾರೆ. ನಮ್ಮವರು ಬಾಲ್ನ ವಾಪಸ್ ಅಂಪೈರ್ಗೆ ಹಾಕ್ಬಿಟ್ಟು ಮ್ಯಾಚ್ನ ಗೆದ್ಕೊಂಡು 2007 ಆದ್ಮೇಲಿಂದ 2024ರಲ್ಲಿ ಮತ್ತೆ ನಾವು T20 ವರ್ಲ್ಡ್ ಕಪ್ ಗೆಲ್ತೀವಿ. ಎಸ್, ಎಷ್ಟು ಖುಷಿ ಆಯ್ತು ಅಂತಂದ್ರೆ ಅವತ್ತು ಅಷ್ಟು ಖುಷಿ ಆಯ್ತು. ಈ 5 ದಿನ ಆದ್ರೂ ಕಂಪ್ಲೀಟ್ ಒಂದ್ ಸ್ವಲ್ಪ ಜೋಶ್ ಕೂಡ ಹೋಗಿಲ್ಲ. ಅಷ್ಟೇ ಎಮೋಷನಲ್ಲು. ಅಷ್ಟು 2ನೇ ವರ್ಲ್ಡ್ ಕಪ್ ಬಂದಿದ್ದು ನಮ್ಗೆ T20ದು. 2011ರಲ್ಲಿ ಬಂದಿದ್ದು ನಮ್ಗೆ 50 ಓವರ್ದು. 2013ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಬಂದಿದ್ದು. ಸೊ T20 ವರ್ಲ್ಡ್ ಕಪ್ ಬಂದ್ಬಿಟ್ಟು 2ನೇದು ನಮಗೆ ಬಂದಿದ್ದು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಎಷ್ಟು ಸಂಭ್ರಮ ಪಟ್ಟಿದೀವಿ ಅಂದ್ರೆ ಅಷ್ಟು ಸಂಭ್ರಮ ಪಟ್ಟಿದೀವಿ. ಅಷ್ಟು ಖುಷಿ ಪಟ್ಟಿದ್ದೆ ಅವತ್ತು. ಅದಾದ್ಮೇಲಿಂದ ಹಾರ್ದಿಕ್ ಪಾಂಡ್ಯ ಅವ್ರದ್ದು ನಾವಿಲ್ಲಿ ಮೆನ್ಷನ್ ಮಾಡ್ಬೇಕಾಗತ್ತೆ. ಹಾರ್ದಿಕ್ ಪಾಂಡ್ಯ ಅವ್ರನ್ನ ನಾವುಗಳೇ ಎಷ್ಟು ಬೈದಿರ್ತೀವಿ, ಎಷ್ಟು ಕ್ರಿಟಿಕಲ್ ಆಗಿದ್ವಿ ಅವ್ರ ಮೇಲೆ. ಅವ್ರದ್ದು ಪರ್ಸನಲ್ ಲೈಫ್ ಬೇರೆ ಏನೇನೋ ಆಗೋಗಿತ್ತು. ಅವರು ಸ್ಟೇಡಿಯಂಗೆ ಎಂಟ್ರ್ ಆಗ್ತಿದ್ದಂಗೆನೆ ಮುಂಬೈ ಕ್ರೌಡ್ ಅವರೇ ಅವ್ರನ್ನ ಬೂ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬೇರೆ ಎಲ್ಲೇ ಬಂದ್ರು ಅವ್ರನ್ನ ಎಲ್ಲಾ ಕ್ರೌಡ್ ಎಲ್ಲ ಬೂ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದು ಏನ್ ತಪ್ಪಿತ್ತು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದೀವಿ ನಾವು. ಅಲ್ಲಿ ನಾನೊಬ್ಬ ಟೀಮ್ ಲೀಡರ್. ಸೇಮ್ ಹಾರ್ದಿಕ್ ಪಾಂಡ್ಯ ಅವರು ಫಾರ್ ಎಕ್ಸಾಂಪಲ್ ಟೀಮ್ ಲೀಡರ್ ಮ್ಯಾನೇಜರ್ ಆಗಿದ್ದಾರೆ. ಇವಾಗ ಅವರು ಇನ್ನೊಂದು ಕಂಪ್ನಿಗೆ ಹೋದ್ರು ಅಂತ ಅನ್ಕೊಳ್ಳಿ. ಅವರಲ್ಲಿ ಹೋಗೋದು ಟೀಮ್ ಲೀಡರ್ ಆಗಿದ್ರೆ ಟೀಮ್ ಲೀಡರ್ ಗಿಂತ ದೊಡ್ಡ ಪೊಸಿಷನ್ ಹೋಗ್ತಾರೆ, ಅಥವಾ ಮ್ಯಾನೇಜರ್ ಆಗಿದ್ರೆ ಈಕ್ವಲೆಂಟ್ ಪೊಸಿಷನ್ ಅಥವಾ ಅದ್ರ ಹೈಯರ್ ಪೊಸಿಷನ್ ಹೋಗ್ತಾರೆ. ಅದಕ್ಕಿಂತ ಕಮ್ಮಿ ಯಾರು ಬರ್ತಾರೆ? ಹಂಗ ಆಗಲ್ಲ ಅಲ್ವಾ? ಅದೇ ತರನೇ ಅವ್ರು ಆತರ ಅಗ್ರಿಮೆಂಟ್ ಆತರ ಡೀಲ್ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಜನ ಎಲ್ಲ ತುಂಬಾ ಕ್ರಿಟಿಕಲ್ ಆಗೋದು. ರೋಹಿತ್ ಶರ್ಮಾ ಇದ್ರು ಹಾರ್ದಿಕ್ ಪಾಂಡ್ಯನ್ ಯಾಕೆ ಮಾಡಿದ್ರಿ, ಅದಕ್ಕೆ ಅವ್ರು ಸೋತಿದ್ದು, ಅದು ಇದು ಅಂತೆಲ್ಲ ಮಾಡ್ತಾ ಇದ್ರು. ಬಟ್ ಹಂಗೆಲ್ಲ ವರ್ಕೌಟ್ ಆಗೋದಲ್ಲ ಅದು. ಅವರು ಗುಜರಾತ್ ಟೈಟನ್ಸ್ ಅಲ್ಲೂ ಕ್ಯಾಪ್ಟನ್ ಆಗಿದ್ರು. ಅದಕ್ಕೇನೆ ಅವರು ನನ್ಗೆ ಬೇರೆ ನಾನು ಟೀಮಿಗೆ ಬಂದ್ರು ಅದೇ ಸ್ಥಾನಕ್ಕೆ ಬರ್ತೀನಿ ಅಂತ ಕೇಳ್ಕೊಂಡಿದ್ರು. ಸಿಂಪಲ್ ಎಕ್ಸ್ಪ್ಲನೇಷನ್ ಇದು ಅಷ್ಟೇ. ಅದ್ರಲ್ಲಿ ಏನು ಬೇರೆ ಏನು ರಾಕೆಟ್ ಸೈನ್ಸ್ ಇಲ್ಲ. ಇಷ್ಟೇ ಅದು ಅಗ್ರಿಮೆಂಟ್ ಆಗಿದ್ದು. ಬಟ್ ನಾವುಗಳೆಲ್ಲ ತುಂಬಾ ಕ್ರಿಟಿಕಲ್ ಆಗ್ಬಿಟ್ವಿ ಅದ್ರ ಮೇಲೆ. ಬಟ್ ಎನಿವೇಸ್ ಹಾರ್ದಿಕ್ ಪಾಂಡ್ಯ ಗೆಟ್ಸ್ ದಿ ಬೆಸ್ಟ್ ರಿಡೆಂಪ್ಷನ್. ಯಾರ್ಯಾವ ಜನ ಬೂ ಮಾಡಿದ್ರು ನಿನ್ನೆ ಇದಕ್ಕೆ ಹೋದಾಗ, ಸೆಲೆಬ್ರೇಷನ್ ವಿಕ್ಟರಿ ಪರೇಡ್ಗೆ ಹೋದಾಗ ಮುಂಬೈಯಲ್ಲಿ ಯಾರ್ಯಾರು ಬೂ ಮಾಡಿದ್ರು ಅವ್ರುಗಳೇ ಹಾರ್ದಿಕ್ 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 ಅಂತ ಚಿಯರ್ ಮಾಡಿದ್ರು. ಇದು ರಿಡೆಂಪ್ಷನ್ ಅಂತಂದ್ರೆ. ಇದು ಆಕ್ಚುಲ್ ಆಗಿ 0 to ಹೀರೋ ಹಾಕುವುದು ಅನ್ನೋದು ಇದನ್ನ ಎಲ್ಲಿ ಕಳ್ಕೊಂಡಿದ್ವೋ ಅಲ್ಲೇ ಪಡ್ಕೋಬೇಕು ಅಂತಾರಲ್ಲ, ಅದಕ್ಕೆ ಹಾರ್ದಿಕ್ ಪಾಂಡ್ಯ ಅವರೇ ಎಕ್ಸಾಂಪಲ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಅದಾದ್ಮೇಲೆ ಈ ಮ್ಯಾಚ್ ಅಲ್ಲಿ ವಿರಾಟ್ ಕೊಹ್ಲಿ ಅವ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ. ಎಂಥ ರಿಡೆಂಪ್ಷನ್ ಇವ್ರದ್ದು ಹೇಳ್ಬೇಕು ಅಂತಂದ್ರೆ. ಕಂಪ್ಲೀಟ್ ಟೂರ್ನಮೆಂಟ್ ಆಡಿರಲ್ಲ, ಫೈನಲ್ಸ್ ಅಲ್ಲಿ ಈ ಸೇವ್ಡ್ ಇಸ್ ಬೆಸ್ಟ್ ಟು ದ ಲಾಸ್ಟ್. 2ನೇ ಸತಿ ಹೇಳ್ತಿದ್ದೀನಿ ನಾನು ಇದನ್ನ. ಯಾಕೆಂತಂದ್ರೆ ಅಷ್ಟು ಚೆನ್ನಾಗಿ ಆಡಿದ್ರು. ಆ ಟ್ರಿಕ್ಕಿ ವಿಕೆಟ್ ಅಲ್ಲಿ 59 ಬಾಲ್ಗೆ 176 ರನ್ ಹೊಡಿತಾರೆ. ಲಾಸ್ಟ್ ಅಲ್ಲಿ ಆಕ್ಸಿಲೇಟ್ ಮಾಡಿದ್ದು ತುಂಬಾ ಇಂಪಾರ್ಟೆಂಟ್ ಆಯ್ತು. ಸೊ ಹಂಗಾಗಿ ಇಂಡಿಯಾ 7 ರನ್ನಿಂದ ಗೆಲ್ತಾರೆ ಈ ಮ್ಯಾಚ್ ನ. ಸೊ ಇಂಡಿಯಾ ಭಾರತದ ತಲೆಗೆ, ಭಾರತದ ಕಿರೀಟಕ್ಕೆ ಒಂದು ನವಿಲ್ಗರಿ ಆಡ್ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಸ್, ಇಂಡಿಯಾ T20 ವರ್ಲ್ಡ್ ಕಪ್ ನ ಗೆಲ್ತಾರೆ. ಎಸ್. ಅದಾದ್ಮೇಲಿಂದ ಬುಮ್ರಾ ಅವ್ರನ್ನ ಮ್ಯಾನ್ ಆಫ್ ದ ಸೀರೀಸ್ ಅಂತ ಅನೌನ್ಸ್ ಮಾಡ್ತಾರೆ. ಇಲ್ಲಿ ನಾವು ತುಂಬಾ ಗಮನಿಸಿದ್ದೇನು ಅಂತಂದ್ರೆ, ರೋಹಿತ್ ಶರ್ಮಾ ಅವರು
ತುಂಬಾ ಕ್ರೆಡಿಟ್ ಕೊಟ್ರು ವಿರಾಟ್ ಕೊಹ್ಲಿಗೆ. ಅದು ತುಂಬಾ ಚಂದ ಅನಿಸ್ತು ನೋಡೋದಕ್ಕೆ. ತುಂಬಾ ಖುಷಿ ಪಟ್ವಿ ನಾವು ಅದನ್ನ ನೋಡ್ತಾ. ಅಟ್ ದ ಸೇಮ್ ಟೈಮ್ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ತುಂಬಾ ಕ್ರೆಡಿಟ್ ಮಾಡ್ತಾರೆ. ನಾವು ಇಷ್ಟು ವರ್ಷ ನೋಡದೇ ಇದ್ದಂತ ರಾಹುಲ್ ದ್ರಾವಿಡ್ ಅವರು ಮಗು ತರ ಕುಣಿದು ಕುಪ್ಪಳಿಸ್ತಾರೆ ಅವತ್ತು. ನಾವು ಅದನ್ನ ನೋಡೇ ಇರಲಿಲ್ಲ 34 ವರ್ಷದಲ್ಲಿ. ಅಷ್ಟು ಚೆನ್ನಾಗಿ ಕುಣಿದು ಕುಪ್ಪಳಿಸಿದ್ರು. ರಾಹುಲ್ ದ್ರಾವಿಡ್ ಅವರು ಅಗ್ರೆಷನ್ ಅಂತೆಲ್ಲ ಅಳ್ಮುಡಿ ಎಲ್ಲ ಕಚ್ಕೊಂಡು ಎಗ್ರಿ ಕುಣಿದಾಡಿ ಖುಷಿ ಪಟ್ಟು ಹೆಂಗ್ ಮಾಡಿದ್ರು. ನಾವು ಅಂತ ರಾಹುಲ್ ದ್ರಾವಿಡ್ನ ನಾವು ನೋಡೇ ಇರ್ಲಿಲ್ಲ ಅವ್ರ ಪ್ಲೇಯರ್ ಆಗಿದ್ದಾಗ. ರಿಯಲಿ ರಾಹುಲ್ ದ್ರಾವಿಡ್ ಡಿಸರ್ವ್ಡ್ ಆಲ್ ದಿಸ್ ಥಿಂಗ್ಸ್. ಅವ್ರನ್ನ ಕೋಚ್ ಆಗಿ ಮುಂದುವರಿಬೇಕು ಅಂತ ರೋಹಿತ್ ಶರ್ಮಾ ಅವರು ಮ್ಯಾನೇಜ್ಮೆಂಟ್ಗೆ ರೆಕಮೆಂಡ್ ಮಾಡಿದ್ದು ಎಲ್ಲ ತುಂಬಾ ಒಳ್ಳೇದಾಯ್ತು. ಎವ್ರಿಥಿಂಗ್ ಗೇವ್ ಅಸ್ ದಿ ಡಿಸೈಡ್ ರಿಸಲ್ಟ್, ಫ್ರೂಟ್ಫುಲ್ ರಿಸಲ್ಟ್ ತುಂಬಾ ನಮಗೆ ಚೆನ್ನಾಗಿ ಬಂತು. ಸೊ ಕ್ರೆಡಿಟ್ಸ್ ಪ್ರತಿಯೊಬ್ಬರಿಗೂ ಹೋಗ್ಬೇಕು. ಪ್ಲೇಯಿಂಗ್ 11, ಆಮೇಲೆ ಮ್ಯಾನೇಜ್ಮೆಂಟು, ಸ್ಕ್ವಾಡು ಎಲ್ರಿಗೂ ಕ್ರೆಡಿಟ್ಸ್ ಹೋಗ್ಲೇಬೇಕಿದು. 2007 ಆದ್ಮೇಲೆ 2024ರಲ್ಲಿ ನಾವು ಸೆಕೆಂಡ್ T20 ವರ್ಲ್ಡ್ ಚಾಂಪಿಯನ್ಸ್ ಆದ್ವಿ. ಅದಾದ್ಮೇಲಿಂದ ತುಂಬಾ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ಗಳು ಬರುತ್ತೆ ರಿಟೈರ್ಮೆಂಟ್ಸ್ದು. ಕೊಹ್ಲಿ ಅವರು ರಿಟೈರ್ಡ್ ಆಗ್ತಾರೆ. ಅದಾದ್ಮೇಲಿಂದ ರವೀಂದ್ರ ಜಡೇಜಾ ಅವರು, ಅದಾದ್ಮೇಲೆ ರೋಹಿತ್ ಶರ್ಮಾ ಅವರು T20 ರಿಟೈರ್ಮೆಂಟ್ಸ್ ತಗೊಂತಾರೆ. ಅದ್ರದ್ದು ವಿಡಿಯೋ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ ನಾನು. ಸೊ ಜಿಂಬಾಬ್ವೆ ಸೀರೀಸ್ ಸ್ಟಾರ್ಟ್ ಆಗ್ತದೆ, ಅದಕ್ಕೂ ಎಲ್ಲ ವಿಡಿಯೋಸ್ಗಳು ಬರುತ್ತೆ ಇದೇ ಥರನೇ. ಎಲ್ಲರೂ ಹಿಂಗೆ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಚೆನ್ನಾಗಿ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಷ್ಟು ನಂಗೆ ಇನ್ನೂ ಜಾಸ್ತಿ ಮೋಟಿವೇಟ್ ಆಗುತ್ತೆ ವಿಡಿಯೋಸ್ ಮಾಡೋದಕ್ಕೆ. ಇದೇ ಥರನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ. ಎಲ್ಲರೂ ಹೀಗೆ ನೋಡ್ತಾರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಜಾ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದ. ಥ್ಯಾಂಕ್ ಯು.